ಕೂತ್ಕೊಂಡು ಯೂಟ್ಯೂಬ್ ಮುಖಾಂತರ ಪ್ರತಿಯೊಂದು ಮಕ್ಕಳು ಕಲೀಲಿ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರ ಮಾಡ್ಬೇಕಾಗಿರೋ ಕೆಲಸನ ಇವತ್ತು ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂದ್ರೆ ಇದು ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇದನ್ನ ಸರ್ಕಾರಗಳು ಮಾಡ್ಬೇಕಾಗಿತ್ತು. ನೋಡಿ, ಇವತ್ತು ಪ್ರತಿಯೊಂದು ಹಳ್ಳಿನಲ್ಲಿ ಮಂಡ್ಯ ಗೌಡ ಅವರ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ ಕಲ್ತು ಅದರಲ್ಲಿ ನವೋದಯ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ತುಂಬಾ ಜನ ಇದ್ದಾರೆ. ಸ್ನೇಹಿತರೆ, ನಮ್ಮ ವಾಹಿನಿ ಮುಖಾಂತರ ಪ್ರತಿಯೊಂದು ಕರ್ನಾಟಕದ ಜನತೆಯಲ್ಲಿ ನಾವು ಕೇಳೋದು, ಪ್ರತಿಯೊಬ್ಬ ಯುವಕರು ಮತ್ತೆ ಇವತ್ತೇನು ಪ್ರೈವೇಟ್ ಶಾಲೆಯಲ್ಲಿ ಓದಿಸ್ತಾ ಇರ್ತಕ್ಕಂಥ ಪೋಷಕರು, ಈಗ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಎಲ್ಲರೂ ಈಗ ಬೇಸಿಗೆ ರಜೆ ಇರೋದ್ರಿಂದ 1250 ಕಿಲೋಮೀಟರ್ ಏನು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಸಂತೋಷ್ ಗೌಡ್ರವರು. ಸೊ ಅವ್ರ ಜೊತೆ ಅವರು ಹೆಜ್ಜೆನಲ್ಲಿ ಹೆಜ್ಜೆ ಹಾಕಬೇಕಾಗಿ ತಮ್ಮಲ್ಲಿ ಮನವಿ. ನಾವು ನಿಮ್ ಜೊತೆ ಬರ್ತೀವಿ, ನಾವು ಒಂದೆರಡು ದಿನ ನೇರ ಪ್ರಸಾರ ಮಾಡ್ತೀವಿ ನಮ್ಮ ವಾಹಿನಿ ಮುಖಾಂತರ. ದಯವಿಟ್ಟು ಪ್ರತಿಯೊಬ್ಬರು ಕರ್ನಾಟಕದ ಪ್ರತಿ ಮೂಲೆಯಿಂದನೂ ಬಂದು ಇವರು ಪಾದಯಾತ್ರೆಗೆ ಕೈ ಜೋಡಿಸ್ಬೇಕು. ಸ್ನೇಹಿತರೆ ನಮಸ್ಕಾರ. ಮಂಡ್ಯ ಜಿಲ್ಲೆ ಐತಿಹಾಸಿಕ ಪಾದಯಾತ್ರೆ, ಹಳ್ಳಿನಲ್ಲಿ ಸರ್ಕಾರಿ ಜ್ಞಾನ ದೇಗುಲ ಕಟ್ಟುವ ಬಗ್ಗೆ ಇವತ್ತು ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ಯಾಕೆಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ವಿಡಿಯೋನ ತಪ್ಪದೆ ನೋಡಲೇಬೇಕು ಮತ್ತೆ ಶೇರ್ ಮಾಡಲೇಬೇಕು. ಏಪ್ರಿಲ್ 11ನೇ ತಾರೀಕು ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಬೆಳಿಗ್ಗೆ 6 ಗಂಟೆಗೆ ಈ ಒಂದು ಪಾದಯಾತ್ರೆಗೆ ಚಾಲನೆ ನೀಡಲಿರುವ ಸಂತೋಷ್ ಗೌಡರ ಜೊತೆ ಪ್ರತಿಯೊಂದು ಹೆಜ್ಜೆನಲ್ಲಿ ಹೆಜ್ಜೆ ಹಾಕಿ ಇಡೀ ಕರ್ನಾಟಕದ ಜನತೆ ಇವ್ರ ಜೊತೆ ಕೈ ಜೋಡಿಸ್ಬೇಕಾಗಿ, ಹಾಗೇನೆ 50 ರಿಂದ 60 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ಇರ್ತದೆ. ನಿಮ್ಮ ಒಂದು ವೀಕೆಂಡ್ಸ್ ಆಗ್ಬೋದು, ನಿಮ್ಮ ಒಂದು ಏನು ರಜಾ ದಿನಗಳಲ್ಲಿ ಇವ್ರ ಜೊತೆ ಸರ್ಕಾರಿ ಶಾಲೆ ಉಳಿಸಿ ಅನ್ನೋ ಅಭಿಯಾನದಲ್ಲಿ. ಯಾಕೆ ಅಂದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಯಾವ ಮಟ್ಟದಲ್ಲಿ ಇಳಿದಿದ್ದಾವೆ ಅಂದ್ರೆ 3000 ಶಾಲೆಗಳು ಏನು ಬಿದ್ದೋಗುವಂತ ಒಂದು ಸ್ಥಿತಿನಲ್ಲಿದ್ದಾವೆ. ಎಷ್ಟೋ ಶಾಲೆಗಳಿಗೆ ಶಿಕ್ಷಕರಿಲ್ಲ. ಒಂದೇ ತರಗತಿನಲ್ಲಿ 3-4 ಕ್ಲಾಸಸ್ ತಗೊಳ್ತಕ್ಕಂಥ, ಅಂದ್ರೆ 1ನೇ ತರಗತಿ 2ನೇ ತರಗತಿ 3ನೇ ತರಗತಿ ಒಂದೇ ಕೊಠಡಿನಲ್ಲಿ ಶಿಕ್ಷಣ ಕೊಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ನಡೀತಾ ಇದೆ. ಸೊ ಇದನ್ನೆಲ್ಲ ತಡೆಯುವ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡಬೇಕಾಗಿ, ಅಂದ್ರೆ CBSE ಗುಣಮಟ್ಟದ ಶಿಕ್ಷಣ ಕೊಡಬೇಕಾಗಿ ಅಂತ ಒಂದು ಇದರಲ್ಲಿ ಇವತ್ತು ಏನು ಸಂತೋಷ್ ಗೌಡ ಅಂದ್ರೆ ಮಂಡ್ಯ ಗೌಡ ಸಂತೋಷ್ ಅಣ್ಣನವರು ಇವತ್ತು ಕೈಗೊಂಡಿರ್ತಕ್ಕಂಥ ಪಾದಯಾತ್ರೆಗೆ ಇದೇ ತಿಂಗಳು ಏಪ್ರಿಲ್ 11ನೇ ತಾರೀಕು ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಮಂಡ್ಯ ಜಿಲ್ಲೆಯಲ್ಲಿ ಚಾಲನೆ ನೀಡ್ತಾರೆ. ಈ ಒಂದು ಪಾದಯಾತ್ರೆ 50 ರಿಂದ 60 ದಿನಗಳ ಕಾಲ ಇರ್ತದೆ. 1250 ಕಿಲೋಮೀಟರ್ಗಳ ಪಾದಯಾತ್ರೆ ಇರ್ತದೆ. ದಯವಿಟ್ಟು ಕರ್ನಾಟಕದ ಮೂಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಈಗ ಪೋಷಕರು ಇವತ್ತು ಏನು ಪ್ರೈವೇಟ್ ಶಾಲೆಗಳಿಗೆ ದುಡ್ಡು ಕಟ್ಟಿ ಇದಾಗಿ ಚಿತ್ರಹಿಂಸೆ ಅನುಭವಿಸ್ತಾ ಇರ್ತಕ್ಕಂಥ ಪೋಷಕರಾಗ್ಬೋದು, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗ್ಬೋದು, ಪೋಷಕರಾಗ್ಬೋದು, ಎಲ್ಲರೂ ಬಂದು ಇವ್ರ ಜೊತೆ ಕೈ ಜೋಡಿಸ್ಬೇಕು. ಮತ್ತೆ ಇವರು ಹೆಜ್ಜೆನಲ್ಲಿ ಹೆಜ್ಜೆ